ಒಂದು 2 ದಿವಸ ನಾನು ವಿಡಿಯೋ ಹಾಕೋದು ಲೇಟ್ ಆದರೆ ನನ್ನ DM ಫುಲ್ ಕ್ವೆಶ್ಚನರೀಸ್ ತುಂಬಿರ್ತದೆ. ಅಕ್ಕ, ಯಾಕೆ ನೀನು ವಿಡಿಯೋ ಮಾಡೋದಿಲ್ಲ? ನಿನ್ನ ವಿಡಿಯೋವೇ ನಮಗೆ ಮೋಟಿವೇಶನ್. ಅಯ್ಯೋ, ಫಸ್ಟ್ ನನಗೆ ಮೋಟಿವೇಶನ್ ಕೊಡಿರಾ. ಎಷ್ಟೇ ಬ್ಯುಸಿ ಆದರೂ ನಿಮಗೋಸ್ಕರ ಕಂಟೆಂಟ್ ರೆಡಿ ಮಾಡಿ, ಸ್ಕ್ರಿಪ್ಟ್ ಬರೆದು, ಶೂಟ್ ಮಾಡಿ, ಎಡಿಟಿಂಗ್ ಮಾಡುವಷ್ಟರಲ್ಲಿ ನನ್ನ ಫೋನ್ ಡೆಡ್ ಆಗಿರ್ತದೆ. ಆದರೂ ಬಿಡದೆ ಅದನ್ನು ಚಾರ್ಜಿಗಿಟ್ಟು ಅಲ್ಲಿಂದ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತೇನೆ. ಆದರೆ ನೀವು ಸೈಲೆಂಟ್ ಆಗಿ ನೋಡಿ ಹೋಗ್ತೀರಿ. CCTV ಆಗಿ ಒಂದು ಲೈಕ್, ಒಂದು ಶೇರ್, ಒಂದು ಕಾಮೆಂಟ್, ಸಾಯಿಲ್ ರೀಪೋಸ್ಟ್ ಅದು ಸಹ ಇಲ್ಲ. ಬಂದು ನೋಡಿ ಮಾಯ ಆಗ್ತೀರಿ ವೈಫೈ ಆಗಿ. ಹೊಸ ಹೊಸ ಕಂಟೆಂಟ್ ಮಾಡ್ಲಿಕ್ಕೆ ನಾನೊಂದು ಎಷ್ಟು ಕಷ್ಟಪಡ್ತೇನೆ ಅಂತ ನಿಮ್ಗೆ ಗೊತ್ತುಂಟಾನಾ? ಬ್ರೈನ್ ಓವರ್ ಟೈಮ್ ಕೆಲಸ ಮಾಡ್ತದೆ. ಕಣ್ಣು ಗುಂಡೆ ರೌಂಡ್ ಬಿಟ್ಟು ಸ್ಕ್ವೇರ್ ಆಗುವ ತನಕ ನಾನು ಎಡಿಟಿಂಗ್ ಮಾಡ್ತೇನೆ. ಹೊಸ ಐಡಿಯಾ ಇನ್ವೆಂಟ್ ಮಾಡ್ಬೇಕು. ಇಲ್ಲದಿದ್ರೆ ನೀವು ನನಗೆ ಕಾಪಿ ಪೇಸ್ಟ್ ಅಂತ ಹೇಳುದಿಲ್ಲ. ಎಷ್ಟೇ ಬೆಸ್ಟ್ ಕಾಂಟೆಂಟ್ ಇದ್ರು ಸೋಷಿಯಲ್ ಮೀಡಿಯಾ ಆಲ್ಗೋರಿದಮ್ ಮಾತ್ರ ಈ ಮದುವೆಯಲ್ಲಿ ಸ್ಟ್ರಿಕ್ಟ್ ಆಂಟಿಯರ್ ಇರ್ತಾರೆ ನೋಡಿ, ಅನ್ಸ್ಯಾಟಿಸ್ಫೈಡ್. ಸೂಪರ್ ಫಂಕ್ಷನ್ ಇದ್ರು ಅವರಿಗೆಲ್ಲದರಲ್ಲೂ ಕೊರತೆ ಇರ್ತದೆ. ಹಾಗೆ ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಕ್ಕೇನೆ ಇಲ್ಲ. ನಂದೊಂದು ವಿಡಿಯೋ ವೈರಲ್ ಆಗುದೇ ಇಲ್ಲ. ಮಾನಿಟೈಸೇಷನ್ ವೆಕೇಶನ್ಗೆ ಓದೋದು ಇನ್ನೂ ಸಹ ಬರಲೇ ಇಲ್ಲ. ಜನ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕರೆಕ್ಟ್. ಆದ್ರೆ ಆಡಿಯನ್ಸ್ ಸಪೋರ್ಟ್ ಪೆಟ್ರೋಲ್ ಇದ್ದಾಗೆ. ಪೆಟ್ರೋಲ್ ಹಾಕದೆ ಬ್ರ್ಯಾಂಡ್ ನ್ಯೂ ಸ್ಕೂಟರ್ ಕೂಡ ಓಡುದಿಲ್ಲ. ರಿಟರ್ನ್ಸೇ ಬರದೆ ನಮ್ಮ ಹತ್ರ ಕೆಲಸ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಇಟ್ ಈಸ್ ಲೈಕ್ ಏನು ತಿನ್ನದೆ ಬಿರಿಯಾನಿ ಎನರ್ಜಿ ಬೇಕು ಅಂತ ಹೇಳಿದಾಗೆ ಆಯ್ತು. ನಿಮ್ಗೆ ಡೈಲಿ ಕಂಟೆಂಟ್ ಬೇಕಾ? ಹಾಗಾದ್ರೆ ಸೀಕ್ರೆಟ್ ವ್ಯೂವರ್ ಆಗ್ಬೇಡಿ. ಲೈಕ್ ಪ್ರೌಡ್ಲಿ, ಸಬ್ಸ್ಕ್ರೈಬ್ ಲೌಡ್ಲಿ, ಶೇರ್ ಶೇಮ್ಲೆಸ್ಲಿ. ಸೊ ಕನ್ಸಿಸ್ಟೆನ್ಸಿ ಇಸ್ ಲೈಕ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಾನು ವಿಡಿಯೋ ಮಾಡೋದ್ರಲ್ಲಿ ಕನ್ಸಿಸ್ಟೆಂಟ್ ಇದ್ರೆ ನೀವು ಸಪೋರ್ಟ್ ಮಾಡೋದ್ರಲ್ಲಿ ಸಹ ಇರಬೇಕು. ದಿನ ರಾತ್ರಿ ಕಷ್ಟಪಟ್ಟು ಎಡಿಟ್ ಮಾಡಿ ಹಾಕಿದಂತ ವಿಡಿಯೋಗೆ ಬರೋದು ಲೆಕ್ಕದೊಂದು 45ರಿಂದ 50 ವ್ಯೂಸ್. ಅದೇ ಒಂದು ರ್ಯಾಂಡಮ್ ವಿಡಿಯೋ, ಅಲ್ಲಿ ಯಾರು ಎಂತ ಸಹ ಮಾಡ್ತಿರುದಿಲ್ಲ, ಒಂದು ಹುಡುಗಿ ಜಸ್ಟ್ ಒಂದು ಬಟ್ಟೆಗೆ ಎತ್ತಾ ಇರ್ತಾಳೆ, 5 ಮಿಲಿಯನ್ ವ್ಯೂಸ್. ಬ್ರೋ, ವಾಟ್ಸ್ ಹ್ಯಾಪನಿಂಗ್? ಹೆಲೋ ಆಲ್ಗೋರಿದಮ್, ಆರ್ ಯು ಓಕೆ? ಯು ನೀಡ್ ಸಮಥಿಂಗ್ ಫಾರ್ ಖರ್ಚಿ? ಟರ್ಕಿ ಬಿಯಾವರ್ಸಿ. ನನ್ನ ವಿಡಿಯೋದು ಕೆಳಗಿದ ಕಮೆಂಟ್ ಸೆಕ್ಷನ್ ನೋಡುವಾಗ ನಂಗೆ ಲೈಬ್ರರಿ ನೆನಪಾಗುದು. ಅಂದ್ರೆ ಅಷ್ಟು ಸೈಲೆಂಟ್. ಅದೇ ಬೇರೆಯವರದು ಕ್ರಿಂಜ್ ವಿಡಿಯೋಸ್ ಎಲ್ಲ ನೋಡ್ಬೇಕು, ಎಂತ ಕಾಮೆಂಟ್ ಮಾರ, ಐಕಾನಿಕ್, ವಾವ್, ಅಮೇಜಿಂಗ್, ಸೂಪರ್, ಬ್ಯೂಟಿಫುಲ್. ನನಗೆ ರಂಜೆ ಆಗ್ತದೆ. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ನೋಡಿದ್ರೆ ಒಂದು ಕಮ್ಮಿ ಅಂದ್ರೆ 15ರಿಂದ 16 ಮಿಲಿಯನ್ ಇರ್ತದೆ 30 ಡೇಸಿಗೆ. ಓ ಬ್ರ್ಯಾಂಡ್ಸ್ ಇದ್ದೀರಾ? ಹಲೋ ಬ್ರ್ಯಾಂಡ್, ನೋಡಿ ಎಂತಾದ್ರೂ ಆಗುದಾದ್ರೆ. ಕೆಲವರು ಹೇಳ್ತಾರೆ ವೈ ಡೋಂಟ್ ಯು ಫಾಲೋ ದ ಟ್ರೆಂಡ್? ಫಾಲೋ ಮಾಡ್ಲಿಕ್ಕೆ ನಂಗೆ ಎಂತೆಲ್ಲ, ಅದು ಸತ್ಯ ಹೇಳುದ, ನನ್ನ ಸ್ಕ್ರೀನಲ್ಲೇ ಒಂದು 10 ಸರಿ ಅದು ಬರುವಾಗ ನಂಗೆ ಮುಖ ಸೆಟ್ತದೆ. ಇನ್ನು ನಾನು ಮಾಡುದು ಹೌದಾ? ಅನಾಲಿಟಿಕ್ಸ್ ಚೆಕ್ ಮಾಡುವಾಗ ಹೇಳ್ತದೆ ಗುಡ್ ವಾಚ್ ಟೈಮ್, ಆಡಿಯನ್ಸ್ ಎಂಜಾಯಿಂಗ್ ಅಂತ. ಅಲ್ಲ, ಹೆಚ್ಚು ನಿಮಿಷ ಆಡಿಯನ್ಸ್ಗೆ ಮರ್ತೋಗಿದ ಅಂತ. ತಂಬಿಗೆ ಸಹ ಕೆಲಸ ಉಂಟು ಲೈಕ್ ಕೊಡುದು ಅಂತ. ಕೆಲವರು ಮಾತಾಡಿದ ಸಹ ವೈರಲ್ ಆಗ್ತದೆ. ನಾನು ಸರಿಕಟ್ಟಲ್ಲಿ ಮಾತಾಡಿಸ ಬಿಲ್ಕುಲ್ ಮೂಸಿ ನೋಡೋರು ಯಾರು ಇಲ್ಲ. ಅಂದ್ರೆ ಆಲ್ಗೋರಿದಮ್ ಡಿಸೈಡ್ ಆಗಿದೆ, ನನ್ನ ಕಾಂಟೆಂಟ್ ಅನ್ನು ಬರುವ ಜನ್ಮದಲ್ಲಿ ಅದು ಬೂಸ್ಟ್ ಮಾಡುದು. ಈ ಆಲ್ಗೋರಿದಮ್ ಮೇಲೆ ಆಗುವ ಬೆಚ್ಚಕ್ಕೆ ನಾನು ಕಾಂಟೆಂಟ್ ಮಾಡದೆ ಬಿಡ್ತೇನೆ ಅಂತ ಅನ್ಸಿದ್ರು ಕೂಡ ನಾನು ಕಾಂಟೆಂಟ್ ಮಾಡ್ತೇನೆ. ಡಿಯರ್ ಆಡಿಯನ್ಸ್, ನೀವು ನನ್ನ ಕೈ ಬಿಡಬೇಡಿ ಆಯ್ತಾ, ಪ್ಲೀಸ್.